66 ರನ್ ಬಾರಿಸಿ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಶಿವಂ ದುಬೆ. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನೆದರ್ಲ್ಯಾಂಡ್ ವಿರುದ್ಧ ಭಾರತ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಶಿವಂ ದುಬೆ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಂ ದುಬೆ ಇವರಿಬ್ಬರಲ್ಲಿ ಬೆಸ್ಟ್ ಆಲ್ರೌಂಡರ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡಿ. ಹೌದು, ನೆದರ್ಲ್ಯಾಂಡ್ ವಿರುದ್ಧದ T20 ವಿಶ್ವಕಪ್ನ ಲೀಗ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ನೀಡುವ ಮುಖೇನವಾಗಿ ಪಂದ್ಯವನ್ನು 17 ರನ್ಗಳಿಂದ ರೋಚಕವಾಗಿ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯದ ಗೆಲುವಿನ ರೂವಾರಿ ಯಾರಂದ್ರೆ ಅವರು ಶಿವಂ ದುಬೆ. ಬ್ಯಾಟಿಂಗ್ ಮಾಡುವ ವೇಳೆ 66 ರನ್ಗಳ ಬಾರಿಸಿದ್ದ ಇವರು ಬೌಲಿಂಗ್ನಲ್ಲಿಯೂ ಕೂಡ ಪ್ರಮುಖ 2 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇದರೊಂದಿಗೆ ಪಂದ್ಯದ ಪುರುಷೋತ್ತಮ ಅವಾರ್ಡ್ ಕೂಡ ಬಾಚಿಕೊಂಡಿದ್ದಾರೆ. ಹೌದು, ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 193 ರನ್ ಕಲೆ ಹಾಕಿತು. ತಂಡದ ಪರ ಆಲ್ರೌಂಡರ್ ಶಿವಂ ದುಬೆ 66 ರನ್ ಬಾರಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಆಟ 34 ರನ್ಗಳಿಗೆ ನಿಂತು ಹೋಯಿತು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂತ ನೆದರ್ಲ್ಯಾಂಡ್ ತಂಡಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ಶಾಕ್ ನೀಡಿದರು. ಆದಾಗ್ಯೂ ಕೊನೆಯವರೆಗೂ ನೆದರ್ಲ್ಯಾಂಡ್ ಆಟಗಾರರು ಹೋರಾಟವನ್ನ ಬಿಟ್ಟುಕೊಟ್ಟಿರಲಿಲ್ಲ. ಪರಿಣಾಮವಾಗಿ 20 ಓವರ್ಗಳಲ್ಲಿ ನೆದರ್ಲ್ಯಾಂಡ್ 176 ರನ್ ಬಾರಿಸಲಷ್ಟೇ ಶಕ್ತವಾಗಿ 17 ರನ್ಗಳಿಂದ ಪಂದ್ಯ ಕೈಚೆಲ್ಲಿತ್ತು. ಇದರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿಯೂ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಅನ್ಬೀಟನ್ ಟೀಂ ಆಗಿ ಸೂಪರ್ 8ರ ಸುತ್ತಿಗೆ ಕಾಲಿಟ್ಟಿದೆ ಸ್ನೇಹಿತರೆ. ಇನ್ನು ಬೌಲಿಂಗ್ ನಲ್ಲಿಯೂ ಕೂಡ ಶಿವಂ ದುಬೆ 2 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇದರೊಂದಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಕೂಡ ಶಿವಂ ದುಬೆ ಬಾಚಿಕೊಂಡ್ರು ಅಂತ ಹೇಳಬಹುದು. ಮತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತಕ್ಕಾಗಿ ಈ ರೀತಿಯಾಗಿ ಆಟವನ್ನು ಆಡುವುದು ಯಾವಾಗಲೂ ಖುಷಿ ತಂದುಕೊಡುತ್ತಿತ್ತು. ಇಂದು ವೈಯಕ್ತಿಕವಾಗಿ ನನ್ನ ಕಾನ್ಫಿಡೆನ್ಸ್ ಕೂಡ ತುಂಬಾ ಬೂಸ್ಟ್ ಆಗಿದೆ ಎಂದು ಶಿವಂ ದುಬೆ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕಳೆದ 2 ವರ್ಷಗಳಿಂದ ನಾನು ಸಣ್ಣ ಕ್ಯಾಮ್ಯೂ ಇನ್ನಿಂಗ್ಸ್ ಗಳನ್ನ ಆಡ್ತಿದ್ದೆ. ಆದರೆ ಇಂದಿನ ಪಂದ್ಯದಲ್ಲಿ ನನ್ನ ಇಂಟೆಂಟ್ ಏನೆನ್ನುವುದನ್ನು ಪ್ರೂವ್ ಮಾಡಿದ್ದೀನಿ. ಅವಕಾಶ ಸಿಕ್ಕಾಗಲೆಲ್ಲ ನಾನು ಭಾರತಕ್ಕಾಗಿ ಕೊಡುಗೆ ನೀಡಲು ಎದುರು ನೋಡುತ್ತಿದ್ದೇನೆ ಎಂದು ಶಿವಂ ದುಬೆ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಬಾರಿಯ ವಿಶ್ವಕಪ್ ನಾವೇ ಗೆಲ್ಲಲಿದ್ದೇವೆ. ಒಂದು ತಂಡವಾಗಿ ನಾವು ಭರ್ಜರಿ ಪ್ರದರ್ಶನವನ್ನು ನೀಡುವ ಮೂಲಕ ಎಲ್ಲ ತಂಡಗಳಿಗೂ ಸೋಲಿನ ರುಚಿ ನೀಡುತ್ತಿದ್ದೇವೆ ಮತ್ತು ವಿಶ್ವಕಪ್ ಗೆಲ್ಲುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಶಿವಂ ದುಬೆ ಹೇಳಿದ್ದಾರೆ. ಹಾಗೂ ಮಾತು ಮುಂದುವರಿಸಿದ ಅವರು, ತಂಡದಲ್ಲಿ ಒಳ್ಳೆಯ ಎನ್ವೈರನ್ಮೆಂಟ್ ಇದೆ. ಕೋಚ್ ನಿಂದ ಹಿಡಿದು ತಂಡದ ಕ್ಯಾಪ್ಟನ್ ವರೆಗೂ ಎಲ್ಲರೂ ತುಂಬಾ ಫ್ರೀಡಂ ನೀಡುತ್ತಿದ್ದಾರೆ. ಇದರಿಂದಲೇ ಫ್ರೀಡಂ ಆಟ ಬರುತ್ತಿದೆ ಎಂದು ಶಿವಂ ದುಬೆ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾನು ಕ್ರೀಸ್ಗೆ ಬಂದಾಗ 3 ವಿಕೆಟ್ಗಳು ಬಿದ್ದಿದ್ದವು. ಅಲ್ಲಿಂದ ಹೇಗೆ ತಂಡವನ್ನ ಕಂಬ್ಯಾಕ್ ಮಾಡಬೇಕು ಎನ್ನುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಮತ್ತು ಹಾರ್ದಿಕ್ ಪಾಂಡ್ಯ ನನ್ನೊಂದಿಗೆ ಒಳ್ಳೆಯ ಜೊತೆಯಾಟವನ್ನ ಕಟ್ಟಿದರು. ಇದಲ್ಲದೆ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿಯು ಕೂಡ ಒಳ್ಳೆಯ ವಿಕೆಟ್ ಗಳನ್ನ ಪಡೆದಿದ್ದಾರೆ. ಹೀಗಾಗಿ ಇವರೊಂದಿಗೆ ನಾನು ನನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಶಿವಂ ದುಬೆ ಮಾಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇದೇ ಪ್ರದರ್ಶನವನ್ನ ಟೂರ್ನಿ ಉದ್ದಕ್ಕೂ ಕಂಟಿನ್ಯೂ ಮಾಡಲಿದ್ದೇನೆ ಎಂದು ತಿಳಿಸಿದ್ದಾರೆ.